ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಂಗೆ ಗೊತ್ತು ನೀವು ತುಂಬ ಜನ ಈ ಒಂದು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಹೌದು, ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ, ಇದು 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ವೇರಿಯಂಟು 25,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಹೌದು, ಪ್ರೈಸ್ ರಿವೀಲ್ ಆಗಿರುವಂಥದ್ದು 25,000ಕ್ಕೆ ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು 25,000ವನ್ನು ಕೊಟ್ಟು ನಾವು ಪರ್ಚೇಸ್ ಮಾಡ್ಬೋದಾ, ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು ತುಂಬ ಸಿಂಪಲ್ ಬಾಕ್ಸ್ ಆಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡ್ ಇದೆ, ಜೊತೆಗೆ ಸಿಮ್ ಎಜೆಕ್ಟರ್ ಪಿನ್ ಸಹ ಈ ಒಂದು ಸಣ್ಣ ಬಾಕ್ಸಲ್ಲಿ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಗಮನಿಸ್ತಾ ಇದ್ದೀರಾ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದ್ರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಈ ಒಂದು ಅಡಾಪ್ಟರ್ನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. Type-C ಕೇಬಲ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರುವಂಥದ್ದು. ಹೌದು, ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗೆ Type-C ಇಂದ Type-C ಕೇಬಲ್ ನೀಡಿರುವಂಥದ್ದು. ಸೊ ಈ ಒಂದು ಫೋನ್ಲು ಸಹ Type-C ಇದೆ. ಇನ್ನು ಇದನ್ನು ಬಿಟ್ಟರೆ ಬೇರೆ ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಇನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಲುಕಿಂಗ್ ಫೋನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ನೋಡ್ತಾ ಇದ್ರೆ ಈ ಒಂದು ಬಾಕ್ಸಲ್ಲಿರುವಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಇನ್ನು ಮೊದಲದಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಿಗೆ ಒಂದು ವೆಯ್ಟ್ ಇದೆ ಆಯಿತಾ, ಒಂದು ವೆಯ್ಟ್ ಇದೆ, ಕೈಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಲುಕ್ ವೈಸು ಒಂದು ಡೀಸೆಂಟ್ ಲುಕಿಂಗ್ ಫೋನ್ ಅಂತ ಅಂತೀನಿ ಆಯಿತಾ. ಡೀಸೆಂಟ್ ಆಗಿದೆ, ಓಕೆ, ಪರವಾಗಿಲ್ಲ, ಸುಮಾರಾಗಿದೆ ನೋಡೋದಕ್ಕೆ ಅಂತ ಅನ್ಸುತ್ತೆ. ಇನ್ನು ಫ್ರಂಟಿಗೆ ಬಂತು ಅಂತಂದರೆ ಈ ಒಂದು ಫೋನ್ ಗಮನಿಸ್ತಾ ಇದ್ರೆ ನಿಮಗೆ ಫುಲ್ ಬೆಸಲ್ಲೆಸ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಕಡೆ ಬೆಸಲ್ ಕಡಿಮೆ ಇದೆ, ಬಾಟಮಲ್ಲೂ ಸಹ ಬೆಸಲ್ ಒಂದು ಸ್ವಲ್ಪ ಕಡಿಮೆ ಇರುವಂಥದ್ದು. ಮತ್ತು ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮಧ್ಯದಲ್ಲಿ. ಪಂಚೋಲ್ ಒಂದು ಏನು ಪಂಚೋಲ್ ಇದೆ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಮುಂಗಡೆ ಇರುವಂಥ ಗ್ಲಾಸ್ ಏನಿದೆ, ಇದು ಗುರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು. ಮುಂಗಡೆಯಿಂದ ಸೂಪರ್ ಕಾಣುತ್ತೆ ಲುಕ್. ಇನ್ನೊಂದು ಫೋನ್ ಎಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಗ್ಲಾಸ್ ಫಿನಿಶ್ ಇದೆ, ನೋಡೋದಕ್ಕೆ ಗ್ಲಾಸ್ ಅನ್ಸುತ್ತೆ, ಬಟ್ ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ನೀಡ್ತಾ ಇದ್ದಾರೆ. ಜೊತೆಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಹಿಂದೆ ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರು ಸೈಡಲ್ಲಿ ಇರುವಂಥದ್ದು. ಹೌದು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಆಗಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಈ ಒಂದು ಫೋನಲ್ಲಿ USB Type-C ಇದೆ ಮತ್ತು 3.5mm ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು. ಜೊತೆಗೆ ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಏನಿದೆ ಒಂದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು ಆಯಿತಾ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಡೀಸೆಂಟ್ ಅಂತೀನಿ, ತುಂಬ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ ನಾನು. ಓಕೆ, ಪರವಾಗಿಲ್ಲ, ಸುಮಾರಾಗಿದೆ ಈ ಒಂದು ಪ್ರೈಸಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವೆಯ್ಟ್ ಕೂಡ ಇರುವಂಥದ್ದು, ಏನಕ್ಕೆ ಅಂದರೆ ದೊಡ್ಡ ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಅದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇನ್ನೇ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಒಂದು ಸೂಪರ್ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಕ್ರೇಜಿ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಒಂದು ಪ್ರೈಸ್ ರೇಂಜಲ್ಲಿ ನನಗೆ ಅನಿಸ್ತಂಗೆ ಇದಕ್ಕಿಂತ ಒಳ್ಳೆಯ ಡಿಸ್ಪ್ಲೇ ನಿಮಗೆ ಸಿಗಲ್ಲ ಆಯಿತಾ. ವ್ಯೂಯಿಂಗ್ ಆ್ಯಂಗಲ್ ಕ್ರೇಜಿ ಆಗಿದೆ. ಈ 90 ಡಿಗ್ರಿ ವ್ಯೂಯಿಂಗ್ ಆ್ಯಂಗಲ್ ಇಟ್ಕೊಂಡ್ರೂ ನಿಮ್ಗೆ ಕಾಣುತ್ತೆ ಆಯಿತಾ ಆಲ್ಮೋಸ್ಟ್ ಡಿಸ್ಪ್ಲೇ. ಸೊ ವ್ಯೂಯಿಂಗ್ ಆ್ಯಂಗಲ್ ಆಸಮ್ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸ್ ರೇಂಜ್ಗೆ ಅಲ್ಟಿಮೇಟ್ ಡಿಸ್ಪ್ಲೇ ಆಗಿರುವಂಥದ್ದು. 60 Hz ಆಯಿತಾ, ಬಟ್ ಇದು HDR10ನ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡುತ್ತೆ ಆಯಿತಾ. ಯೂಟ್ಯೂಬಲ್ಲಿ HDR10 ಸಪೋರ್ಟ್ ಮಾಡಿದೆ, ಬಟ್ ನೆಟ್ಫ್ಲಿಕ್ಸು ಪ್ರೈಮಲ್ಲೆಲ್ಲ HDR ಸಪೋರ್ಟ್ ಮಾಡಲ್ಲ. ಸೊ ಡಿಸ್ಪ್ಲೇ ಒಂದು ಅಲ್ಟಿಮೇಟ್ ಡಿಸ್ಪ್ಲೇ ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಇದರಲ್ಲಿರುವಂಥ ರ್ಯಾಮ್ ಏನಿದೆ ಇದು LPDDR4ನ ರ್ಯಾಮ್ ಆಗಿರುವಂಥದ್ದು. ತುಂಬ ಫಾಸ್ಟಾಗಿ ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಈ ಒಂದು ಫೋನಲ್ಲಿ UFS 2.1 ಇರುವಂಥದ್ದು ಒಂದು ಒಳ್ಳೆ ವಿಷಯ. ಅಪ್ಲಿಕೇಶನ್ಗಳು ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಸ್ಲೋ ಲ್ಯಾಗಿ ಅಂತ ಅನ್ಸಲ್ಲ ನಿಮ್ಮೊಂದು ಫೋನು. ಇನ್ನು ನಂತರ ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 730 ಪ್ರೊಸೆಸರ್ ಇರುವಂಥದ್ದು. ಇದೊಂದು ತುಂಬ ಒಳ್ಳೆ ಪ್ರೊಸೆಸರ್ ಆಯಿತಾ. ಒಂದು ಒಳ್ಳೆ ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದರಲ್ಲಿ ಹಾಕಿದ್ದಾರೆ. ಇದೊಂದು ಮಿಡ್ ಎಂಡ್ ಪ್ರೊಸೆಸರು. ಅಂಥದ್ದು ಬೆಂಚ್ ಮಾರ್ಕಲ್ಲಿ ಸುಮಾರು 2,70,80,000 ರೇಟಿಂಗನ್ನು ರ್ಯಾಂಕಿಂಗ್ ನೀಡುತ್ತೆ. ಸೊ ನಾಟ್ ಬ್ಯಾಡ್ ಪ್ರೊಸೆಸರ್ ಆಯಿತಾ, ಒಂದು ಒಳ್ಳೆ ಪ್ರೊಸೆಸರ್ ಆಗಿರುವಂಥದ್ದು ಈ ಒಂದು ಪ್ರೆಸೆನ್ಸ್ಗೆ. ಬಟ್ ಇನ್ನೂ ಒಳ್ಳೆಯ ಪ್ರೊಸೆಸರ್ ಆಗ್ಬೋದಿತ್ತು, ಬಟ್ ಸ್ಟಿಲ್ ಸ್ಯಾಮ್ಸಂಗ್ ಬ್ರ್ಯಾಂಡಿಗೆ ನನಗನ್ನಿಸ್ತಂಗೆ ಓಕೆ 730 ನಾಟ್ ಬ್ಯಾಡ್ ಈ ಒಂದು ಪ್ರೈಸ್ ರೇಂಜಿಗೆ. ಬಟ್ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ಗಳು ಇದ್ದಾವೆ. ಬಟ್ ನನಗೆ ಬೇಜಾರಂತೂ ಆಗಲೇ ಒಂದು ಪ್ರೊಸೆಸರ್ನ ಹಾಕಿರುವಂಥದ್ದು. ಒಂದು ಒಳ್ಳೆ ಪ್ರೊಸೆಸರ್ನ ಗೇಮನ್ನೆಲ್ಲ ನೀವು ಆರಾಮಾಗಿ ಒಂದು ಹೈ ಸೆಟ್ಟಿಂಗಲ್ಲಿ ಆಲ್ಮೋಸ್ಟ್ ಆಡ್ಕೊಬೋದು. ಸೊ ಹ್ಯಾಂಡಲ್ ಮಾಡುತ್ತೆ ಒಂದು ಫೋನು. ನಿಮ್ಗೆ ನಾರ್ಮಲ್ ಮಲ್ಟಿ ಟಾಸ್ಕಿಂಗ್ ಏನು ತೊಂದರೆ ಆಗೋಲ್ಲ, ಆರಾಮಾಗಿ ಗೇಮನ್ನು ನೀವು ಆರಾಮಾಗಿ ಆಡ್ಕೊಬೋದು.
ಇನ್ನೇ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು ರೇರಲ್ಲಿ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಮೈನ್ ಸೆನ್ಸರ್ ಆಗಿರುವಂಥದ್ದು. ಇದು 1.8 ಅಪರ್ಚರು. ಒಂದು ಒಳ್ಳೆ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ, ಒಂದು ಒಳ್ಳೆ ಕ್ವಾಲಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಡೇ ಲೈಟ್ ಆದರೂ ಆಗಿರ್ಬೋದು, ನೈಟ್ ಟೈಮ್ ಆದರೂ ಆಗಿರ್ಬೋದು, ತುಂಬ ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಗಮನಿಸ್ತಾ ಇದ್ದಾರೆ ಒಂದು ಫೋಟೋ ಸ್ಯಾಂಪಲ್ಸನ್ನು. ಮತ್ತು ಇನ್ನೊಂದು 12 ಮೆಗಾ ಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ, ಕ್ರೇಜಿ ಆಗಿದೆಯಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ, ಒಂದು ಒಳ್ಳೆ ಡೀಸೆಂಟ್ ಕ್ವಾಲಿಟಿ ಅಂತೀನಿ ಆಯಿತಾ. ತುಂಬ ವೈಡ್ ಇದೆ, ಒಂದು ಡೀಸೆಂಟ್ ಕ್ವಾಲಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇನ್ನೊಂದು 5 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಇದು ಅಷ್ಟೇ ಡೀಸೆಂಟ್ ಅಂತೀನಿ. ಸೊ ಗಮನಿಸ್ತಾ ಇರೋ ಒಂದು ಸ್ಯಾಂಪಲ್ಸನ್ನು. ಮತ್ತು ಇನ್ನೊಂದು 5 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್ ಇದೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ನಾನು ಡೀಸೆಂಟ್ ಅಂತೀನಿ ಆಯಿತಾ, ಇಂಪ್ರೆಸಿವ್ ಅನ್ನಲ್ಲ, ಚೂರು ಚೆನ್ನಾಗಿಲ್ಲ ಅನ್ನಲ್ಲ ಆಯಿತಾ, ಡೀಸೆಂಟ್ ಆಗಿದೆ, ಪರವಾಗಿಲ್ಲ. ಒಂದು ಒಳ್ಳೆ ಒಂದು ಕ್ಯಾಮ್ರಾವನ್ನು ಇದರಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಇದಿರುವಂಥದ್ದು. ಸೊ ಒಂದು ಒಳ್ಳೆ ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಸ್ಯಾಂಪಲ್ಸನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಒಂದು ಸೂಪರ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಆ ಫೋಟೋ ಸ್ಯಾಂಪಲ್ ಗಮನಿಸ್ತಾ ಇದ್ದರೆ ನನಗೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ಫ್ರಂಟ್ ಕ್ಯಾಮ್ರಾ, ನನಗೆ ಇಷ್ಟ ಆಯ್ತು ಒಟ್ಟಿಗೆ. ಸೊ ನೀವು ನೋಡಿ ಜಡ್ಜ್ ಮಾಡ್ಬೋದು ಮೋಸ್ಟ್ಲಿ ಆ ಒಂದು ಫೋಟೋ ಸ್ಯಾಂಪಲ್ಸನ್ನು. ಸೊ ಫ್ರಂಟ್ ಕ್ಯಾಮ್ರಾ ಸೂಪರ್ ಆಗಿದೆ ಅಂತ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ನಾನು ಹೇಳಿದಂಗೆ, ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದು ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ತುಂಬ ಫಾಸ್ಟ್ ಆಗಿದೆ. ಗಮನಿಸ್ತಾ ಇದ್ದಾರೆ ಒಂದು ಸ್ಪೀಡನ್ನು. ಮತ್ತು ಫೇಸ್ ಅನ್ಲಾಕ್ಸ್ ಇರುವಂಥದ್ದು ಕೂಡ ಡೀಸೆಂಟ್ ಫಾಸ್ಟ್ ಆಗಿರುವಂಥದ್ದು, ತುಂಬ ಫಾಸ್ಟ್ ಆಗಿದ್ದು ಒಂದು ಲೆವೆಲಿಗೆ ಅನ್ಲಾಕನ್ನು ಮಾಡೋದು ಏನು ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ಲಿಲ್ಲ. ಇನ್ನೇ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಇದು ನಾನು ಅನ್ಬಾಕ್ಸ್ ಮಾಡ್ತಿರುವಂಥ ಅತಿ ದೊಡ್ಡ ಒಂದು ಬ್ಯಾಟ್ರಿಯನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. 7000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಹೊಂದಿರುವಂಥ ಫೋನ್ ನಾನು ಇದುವರೆಗೂ ಯಾವುದೂ ಅನ್ಬಾಕ್ಸ್ ಮಾಡಿಲ್ಲ. ಸೊ ಇದು ಕ್ರೇಜಿ ದೊಡ್ಡ ಬ್ಯಾಟ್ರಿ. ವೆಯ್ಟ್ ಇರೋದು ಕೂಡ ಅದಕ್ಕೇನೆ ಆಯಿತಾ, ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಅದೇ ರೀಸನ್ಗೆ. ಬಟ್ ಕಾಂಪ್ರಮೈಸ್ ಮಾಡ್ಕೊಬೋದು ದೊಡ್ಡ ಬ್ಯಾಟ್ರಿ ನೀಡಿದ್ದಾರೆ ಅಂತ ಅಂದರೆ. ಲಿಟ್ರಲಿ ನನಗೆ ಅನ್ನಿಸ್ತಂಗೆ ಒಂದು 3 ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ಬರುತ್ತಂತ ಒಂದು ಮಾಡರೇಟ್ ಯೂಸಿಗೆ ಅಂತ. 3 ದಿನ ನೀವು ಚಾರ್ಜೇ ಮಾಡೋಂಗಿಲ್ಲ ಅಂತ ಯೋಚನೆ ಮಾಡ್ಕೊಳ್ಳಿ ಒಂದು ಮಾಡರೇಟ್ ಯೂಸಿಗೆ. ಕ್ರೇಜಿ ದೊಡ್ಡ ಬ್ಯಾಟ್ರಿ ಗುರು, ಅದರಲ್ಲೂ ಕೂಡ AMOLED ಡಿಸ್ಪ್ಲೇ ಇರೋದ್ರಿಂದ ಒಂದು ಲೆವೆಲಿಗೆ ಬ್ಯಾಟ್ರಿ ಸೇವ್ ಕೂಡ ಆಗುತ್ತೆ. ಸೊ 7000 mAh ಕೆಪಾಸಿಟಿ ಅಂತಂದರೆ ಅಲ್ಟಿಮೇಟು. ಯಪ್ಪ, ಇದಕ್ಕಿಂತ ದೊಡ್ಡ ಬ್ಯಾಟ್ರಿ ನನಗೆ ಅನ್ನಿಸ್ತಂಗೆ ನಾನು ಅನ್ಬಾಕ್ಸ್ ಮಾಡಿದೆ. ಮೋಸ್ಟ್ಲಿ ಸದ್ಯದಲ್ಲಿ ಮಾರ್ಕೆಟಲ್ಲೂ ಇಲ್ಲ ಅಂತ ಅನ್ಕೋತೀನಿ ಅಂತ. ಇರ್ಬೋದು ಬೇರೆ ಯಾವುದೋ ಗೊತ್ತಿಲ್ಲದೆ ಇರೋದು ಬ್ರ್ಯಾಂಡ್ಗಳು. ಬಟ್ ಸ್ಯಾಮ್ಸಂಗ್ ಇದಕ್ಕೆ ಒಂದು ಒಳ್ಳೆಯ ಡಿವೈಸ್ ಆಗಿರುವಂಥದ್ದು ವಿತ್ 7000 mAh ಬ್ಯಾಟ್ರಿ. ಜೊತೆಗೆ ನಿಮಗೆ ಒಂದು ಬಾಕ್ಸ್ ಒಳಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಅಟ್ಲೀಸ್ಟ್ 25 ವ್ಯಾಟ್ ನೀಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀಡಬೇಕಿತ್ತು ಆಯ್ತು. ಏನಕ್ಕೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಫುಲ್ ಚಾರ್ಜ್ ಮಾಡೋದಕ್ಕೆ. ಸೊ ಇನ್ನೊಂದು ಸ್ವಲ್ಪ ನೀಡಿದ್ರೆ ಚೆನ್ನಾಗಿ. ಬಟ್ 25 ವ್ಯಾಟ್ ಕೂಡ ನಾಟ್ ಬ್ಯಾಡ್, ಅಟ್ಲೀಸ್ಟ್ ನೀಡಿದಾರಲ್ಲ, ಒಂದು ಒಳ್ಳೆಯ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಏನಿದೆ ಇದು ಲೇಟೆಸ್ಟ್ ಆ್ಯಂಡ್ರಾಯ್ಡ್ 10 ರನ್ ಮಾಡ್ತಿರುವಂಥದ್ದು. ಜೊತೆಗೆ ಇದು ಸಿಂಗಲ್ ಸ್ಪೀಕರ್ ಆಗಿದೆ, ಮೊನೋ ಸ್ಪೀಕರು, ಬಾಟಮ್ ಫೈರಿಂಗು ಡೀಸೆಂಟ್ ಆಗಿದೆ. ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತಾ ಆಯಿತಾ. ಬಟ್ ಸ್ಟೀರಿಯೋ ನೀಡಿದ್ರು ತುಂಬ ಚೆನ್ನಾಗಿರ್ತಿದ್ದು. ಬಟ್ ಸಿಂಗಲ್ ಸ್ಪೀಕರ್ ನೀಡಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್ನ ಅದಕ್ಕೆ ಇಷ್ಟಪಡ್ತೀನಿ. ನೀವು ಅದರ ಕೇಳ್ಬೋದು, ಈ ಒಂದು ಫೋನಿಗೆ ನಾನು 25,000 ಕೊಟ್ಟು ನಾನು ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನಾನು ಅದೇ ಕ್ವಶನ್ ನಿಮಗೆ ಕೇಳ್ತೀನಿ ಆಯಿತಾ. ಒಂದು ಸಲ ಯೋಚನೆ ಮಾಡೋದಕ್ಕೆ ಹೋದರೆ ಈ ಒಂದು ಫೋನ್ 6 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಗಂಟೆಗೆ 25,000 ಇಟ್ಬಿಟ್ಟು ಮಾರ್ತಿದ್ದಾರೆ. ಸೊ ನಾನು ಇದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಮಾತನಾಡಿದ್ದೀನಿ. ಇದೇ ವೇರಿಯಂಟ್ ನೀವು ಬೇರೆ ಇದ್ರಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಿಮಗೆ ಸುಮಾರು 17,000-18,000 ರೂಪಾಯಿ ಆಗುತ್ತೆ. ಬಟ್ ಆ ಫೋನ್ಗಳಲ್ಲಿ ನಾನು ಆಗಲೇ ಹೇಳ್ದಂಗೆ AMOLED ಡಿಸ್ಪ್ಲೇ ಸಿಗೋಲ್ಲ ಮತ್ತು ನಿಮಗೆ ಇದರಲ್ಲಿ ದೊಡ್ಡ ಬ್ಯಾಟ್ರಿ ಇರುವಂಥದ್ದು. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಗೆ ನಿಮ್ಗೆ ಸಿಗ್ತಾಯಿದೆ, ಅದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ. ಸೊ ಯೋಚನೆ ಮಾಡಿ ನೋಡಿ, 25,000 ಕೊಟ್ಟು ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಅನ್ನಿಸ್ದಂಗೆ ಹೌದು, ಇದಕ್ಕಿಂತ ಒಳ್ಳೆಯ ಫೋನ್ಗಳಿದ್ದಾವೆ ಇದೇ ಬೆಲೆಗೆ. ಬಟ್ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ನಿಮ್ಗೆ ಯಾವುದು ಕೂಡ ಇಷ್ಟು ಒಳ್ಳೆಯ ಫೋನ್ ಸಿಗೋಲ್ಲ. ಪರವಾಗಿಲ್ಲ, ನಾಟ್ ಬ್ಯಾಡ್. ಸ್ಯಾಮ್ಸಂಗ್ ಬ್ರ್ಯಾಂಡಿಗೆ ಪರವಾಗಿಲ್ಲ ಅಂತ ಅಂತೀನಿ ಆಯಿತಾ. ಏನಕ್ಕೆ ಅಂದರೆ ಎಮ್ ಸೀರೀಸ್ ಒಂದು ಒಳ್ಳೆ ಫೋನ್ಗಳನ್ನು ಸ್ವಲ್ಪ ಒಂದು ಲೆವೆಲ್ ಕಡಿಮೆ ಬೆಲೆಗೆ ಲಾಂಚ್ ಮಾಡ್ತಾರೆ. ನೀವು ಎ ಸೀರೀಸಲ್ಲಿ ಇದೇ ಒಂದು ಸ್ಪೆಸಿಫಿಕೇಷನ್ ಹೊಂದಿರುವಂಥ ಎ ಸೀರೀಸ್ ಫೋನ್ ತೊಗೋತೀನಿ ಅಂತ ಇನ್ನೂ ಹೆವಿ ಜಾಸ್ತಿ ಆಗೋಗುತ್ತೆ, ಇನ್ನೂ ಹೆವಿ ಜಾಸ್ತಿಗೆ ಮಾರ್ತಾರೆ. ಸೊ ಅದ್ರ ಬದಲು ನೀವು ಈ ಒಂದು ಎಮ್ ಸೀರೀಸ್ ಫೋನ್ಗಳನ್ನು ತೊಗೊಬೋದು. ಹೌದು, ಒಂದು ಲೆವೆಲಿಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಪ್ಲಾಸ್ಟಿಕ್ ಫ್ರೇಮ್ ಹಾಕಿದ್ದಾರೆ. ಸೊ ಅದನ್ನು ಬಿಟ್ಟರೆ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ಸೊ ಸಜೆಸ್ಟ್ ಮಾಡ್ತೀನಿ, ನೀವು ಎ ಸೀರೀಸ್ ಬರಲು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡೋದು. ಒಂದು ಒಳ್ಳೆ ಬ್ಯಾಕ್ ಕವರ್ ಹಾಕೊಡಿ, ಅಷ್ಟೇ, ಇನ್ನೇನೂ ಇಲ್ಲ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಬಗ್ಗೆ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.